ನಮಸ್ತೆ ಫ್ರೆಂಡ್, ಇವತ್ತು ನೋಡಿ ನಾನು ಮಸಾಲ ಚಿತ್ರಾನ್ನ ಮಾಡಾಕತ್ತೀನಿ. ನಮ್ಮ ತಾಯಿ ಮಸಾಲ ಚಿತ್ರಾನ್ನ ಯಾವ ಥರ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ಲು. ಬನ್ನಿ ಯಾವ ಥರ ಮಸಾಲ ಚಿತ್ರಾನ್ನ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಮಸಾಲೆ ಚಿತ್ರಾನ್ನಕ್ಕೆ ಯಾವ ಥರ ಮಸಾಲೆ ಮಾಡ್ಕೋದು ಅನ್ನೋದು ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡೆ, 4 ಹಸಿ ಮೆಣಸಿನ್ಕಾಯಿ ತೊಗೊಂಡೆ, 1 ಇಂಚು ಶುಂಠಿ ತೊಗೊಂಡೆ, 4 ಬೆಳ್ಳುಳ್ಳಿ ಗಡ್ಡಿನ ಬಿಡಿಸಿಟ್ಕೊಂಡಿದ್ದೆ, 4 ಬೆಳ್ಳುಳ್ಳಿ ಗಡ್ಡಿ ತೊಗೊಂಡೆ. ಈಗ ಒಂದು ಸ್ವಲ್ಪ ಪುದೀನ ತೊಗೊಂಡೆ, ಒಂದು 4 ಹೆಸರು ಪುದೀನ, 1 ಹಿಡಿ ಕೊತ್ತಂಬರಿ ತೊಗೊಂಡೆ. ಈಗ ನೋಡಿ ಅರ್ಧ ಬಟ್ಲು ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಈಗ 1 ಸ್ಪೂನು ಜೀರಿಗೆ ಹಾಕ್ಕೋತೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈಗೆಲ್ಲ ಇದನ್ನು ತರಿಯಾಗಿ ರುಬ್ಕೊ. ಈಗ ನೋಡಿ ನಾನು ದ್ರಾಕ್ಷಿ ತೊಗೊಂಡೀನಿ, ಶೇಂಗಾದ ಕಾಳು ತೊಗೊಂಡೀನಿ, ಗೋಡಂಬಿ ತೊಗೊಂಡೀನಿ, 2 ಕೆಂಪು ಮೆಣಸಿನ್ಕಾಯಿ ತೊಗೊಂಡೀನಿ. ಈಗ ಒಂದು ಬಾಳ್ಗಿಗೆ 4 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದ ನಂತರ ನೋಡಿ ಕಡಲೆಬೇಳೆ ಹಾಕ್ಕೊಂಡೆ, ಉದ್ದಿನಬೇಳೆ ಹಾಕ್ಕೋತೀನಿ. 1 ಸ್ಪೂನು ಉದ್ದಿನಬೇಳೆನೂ ಹಾಕ್ಕೊಂಡೆ. ಉದ್ದಿನಬೇಳೆ ಹಾಕ್ಕೊಂಡೆ. ಈಗ ಶೇಂಗಾದ ಕಾಳು ಹಾಕ್ಕೋತೀನಿ. ಈಗ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಶೇಂಗಾದ ಕಾಳು ಹಾಕ್ಕೋತೀನಿ. ಹುರಿಗಡಲೆ ಅಥವಾ ಶೇಂಗಾದ ಕಾಳು. ಈಗ ನೋಡಿ ಇವನ್ನ 3 ಫ್ರೈ ಮಾಡ್ಕೋತೀನಿ, ಕ್ರಿಸ್ಪಿಯಾಗಿ ಬರಬೇಕಲ್ಲ. ಈಗ ನೋಡಿ ಗೋಡಂಬಿ ಹಾಕ್ಕೋತೀನಿ, ಅವನು ಗೋಡಂಬಿನೂ ಫ್ರೈ ಮಾಡ್ಕೊತೀನಿ. ಈಗ ದ್ರಾಕ್ಷಿ ಹಾಕ್ಕೊಂಡೆ, ದ್ರಾಕ್ಷಿನೂ ಸ್ವಲ್ಪ ಕೈ ಆಡಿಸ್ತೀನಿ. ಈಗ ಅದನ್ನು ಈಗ ನೋಡಿ 2 ಕೆಂಪು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ನೆಲ್ಲ ಅವನ್ನೂ ಹಾಕಿ ಸ್ವಲ್ಪ ಕೈ ಆಡಿಸ್ತೇನೆ. ಬಾಳ್ಗಿಯಾಗ ಜೀರಿಗೆ ಹಾಕಿದೆ. ಇದನ್ನ ಸ್ವಲ್ಪ ಬಾಡಿಸ್ಕೊಂಡ ನಂತರ ಮತ್ತು ನಾನು ಈಗೇನು 2 ಈರುಳ್ಳಿ ಉದ್ಕ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಈಗ 2 ಈರುಳ್ಳಿನ ಹಾಕಿ ಸ್ವಲ್ಪ ಕೈ ಆಡಿಸ್ತೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಟೊಮಾಟೆಯನ್ನು ಸಣ್ಣಗೆ 1 ಟೊಮಾಟೆಯನ್ನು ಹೆಚ್ಚಿಟ್ಟುಕೊಂಡಿದ್ದೆ, ಆ ಟೊಮಾಟೆಯನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊತೇನೆ. ನೋಡಿ ಈಗ ನೋಡಿ ಬೇಯಿಸ್ಕೊಂಡ ನಂತರ ಈಗ ನಾನು ಇವಕ್ಕೆ ಏನೇನು ಬೇಕನ್ನೋದು ಎಲ್ಲ ಹಾಕ್ಕೋತೇನೆ. ನೋಡಿ 1 ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ಕೊಂಡೆ, ಮಸಾಲ 1 ಸ್ಪೂನು ಮಸಾಲ ಹಾಕ್ಕೊಂಡೆ, ಮನೆಯಲ್ಲೇ ಮಾಡಿದ ಮಸಾಲ. ಆಮೇಲೆ ಹಿಂಗೆ ಹಾಕ್ಕೊಂಡೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಎಲ್ಲ ಬಾಡಿಸ್ಕೊತೇನೆ. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಕೊಡ್ತೀನಿ. ನೋಡಿ ಈಗೆಲ್ಲ ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕು. ನೋಡಿ 1 ಅಡಿಕೆ ಬೆಟ್ಟದಷ್ಟು ಹುಂಚಿಯನ್ನು ನೀರಾಗ ಹಾಕ್ಕೊಂಡಿದ್ದೆ, ಅದನ್ನು ಸೋಸ್ಕೊಂಡು ಹಾಕ್ಕೋತೀನಿ. ಬೇಕಂದರೆ ನೀವು ಒಂದು ಅರ್ಧ ಲಿಂಬೆಯನ್ನು ಹಾಕ್ಕೋಬೋದು, ಇಲ್ಲ ಹುಂಚಿಯನ್ನು ಹಾಕ್ಕೋಬೋದು. ನನ್ನ ಕಡೆ ಹುಂಚಿಯನ್ನಿತ್ತು, ನಾನು ಹುಂಚಿಯನ್ನು ಹಾಕ್ಕೊಂಡೀನಿ. ಮಸಾಲೆ ಚಿತ್ರಾನ್ನಕ್ಕೆ ಹುಂಚಿಯನ್ನು ರುಚಿ ಕೊಡ್ತೈತಿ, ಅದಕ್ಕೆ ನಾನು ಹುಂಚಿಯನ್ನು ಹಾಕ್ಕೊಂಡೀನಿ. ಈಗೆಲ್ಲ ಮಿಕ್ಸ್ ಹಾಕಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಬಿಡೋಣ. ಈಗ ಬೇಯಿಸ್ಕೊಂಡು ಏನು ತರಿಯಾಗಿ ಮಸಾಲೆ ರುಬ್ಕೊಂಡಿದ್ನೆಲ್ಲ ಅದನ್ನೆಲ್ಲ ನೋಡಿ ಈಗ ನಾನು ಬಾಣಲಿಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತೀನಿ. ಇದೊಂದು 2 ನಿಮಿಷ ಅದರೊಳಗೆ ಬೇಯಿಸ್ಕೊಂಡು ಅಷ್ಟು ಮಿಕ್ಸಿ ಮಾಡ್ಕೊಂಡಂಥ ಮಸಾಲೆ ಎಲ್ಲ ಹಾಕಿದೆ ನಾನು. ಅದಕ್ಕೆ ಹಾಕಿ ಈಗ ಮಿಕ್ಸ್ ಕೊಡ್ತೇನೆ. ನೋಡಿ
ಕೈ ತಳ ಹಿಡಿತೈತಿ ಬಾಣಲಿ, ಅದಕ್ಕೆ ಕೈ ಆಡಿಸ್ಕೋತ ಇರಬೇಕು. ಅಂದ್ರೆ ಉದುರಾಗಿ ಬರ್ತೈತೆ ಅದು ಚಿತ್ರಾನ್ನಕ್ಕೆ ಗೊಜ್ಜು. ಈಗ ನೋಡಿ ನಾನು ಉದುರಾಗಿ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಈಗ 4 ಜನಕ್ಕೆ ಆಗುವಷ್ಟು ರೈಸ್ ಮಾಡಿದ್ದೆ ನಾನು. ಈಗಷ್ಟು ರೈಸ್ ಹಾಕಿ ಮಿಕ್ಸ್ ಕೊಡ್ತೀನಿ. ಈಗ ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೀವು. ರುಚಿಕರವಾದ ಚಿತ್ರಾನ್ನ ನೋಡಿ ಹೇಗೆ ಬಂದಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಳಿ. ನಾನು ಏನೇನು ಹಾಕ್ಯಾನಲ್ಲ ಅದನ್ನೆಲ್ಲ ಹಾಕಿ ನೀವು.